Good afternoon. Welcome you for my YouTube channel. Myself Ashoka AS. ಈಗ ನಾನು ಸ್ಟಾರ್ಟ್ ಮಾಡ್ತಿರೋಂಥ ಕಾನ್ಸೆಪ್ಟ್ ಬಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ವಿ. 14 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ನಾವು ಮಾಡೋಣ. ಈಗ ನೋಡಿ, ನಮ್ಮ ಪ್ರಾಬ್ಲಮ್ಸು ಎಕ್ಸಾಮ್ಸ್ಗೆ ಕೇಳಿದಂಥದ್ದನ್ನು ಈಗ ಸಾಲ್ವ್ ಮಾಡೋದ್ರ ಮುಖಾಂತರ ಸಬ್ಜೆಕ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಡೋವಂಥದ್ದು ಮುಂದೆ ಈಗ ಪ್ರಾಬ್ಲಮ್ ಇದೆ. From the following information relating to A Limited, prepare funds flow statement. So problem itra ide. Liability 2003-4, assets 2003-4 amount column ide. So namage detail agi problems ana kodtane. Share capital 3 lakhs and 4 lakhs, reserves 1 lakh and 50,000, retained earnings 30,000 and 60,000, accounts payable 45,000, 1 lakh 35,000. Asset side cash 30 and 90,000. Accounts receivable 1,05,000 and 1,50,000. Inventories 1,50,000, 1,95,000. Fixed assets 1,90,000, 2,10,000 respectively. So ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ ರಿಗಾರ್ಡಿಂಗ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಸಂಬಂಧಪಟ್ಟ ಕೊಟ್ಟಿದ್ದಾರೆ. The company issued bonus shares for 50,000 rupees and for cash 50,000 rupees. And depreciation written off during the year 15,000 rupees. So this is the problem. So information ನಮ್ಗೆ ಏನು ಬೇಕೋ ಇನ್ಫಾರ್ಮೇಶನ್ ಎಲ್ಲ ಅವೈಲಬಲ್ ಇದೆ. ಸೊ ಫಸ್ಟ್ ಸ್ಟೆಪ್ ನಂಬರ್ 1, ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ರಿವೈಂಡ್ ಮಾಡ್ಕೊಳ್ಳಿ ಎಲ್ಲ. ಸೊ ಒಂದ್ಸಲ ರಿಮೈಂಡ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 1, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕಾಲಮ್ಸ್ನ ತಗೊಳ್ಳಿ. ಎಲ್ಲರೂ ಕಾಲಮ್ಸ್ ತಗೊಂಡು ಸಿದ್ಧರಾಗಿ. ಸೊ ಕಾಲಮ್ಸ್ ತಗೊಂಡ್ರೆ ಕಾಲಮ್ಸ್ ಈ ಥರ ಇದೆ. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪರ್ಟಿಕ್ಯುಲರ್ ಕಾಲಮ್ ತಗೋಬೇಕು. ಸೊ ಮತ್ತೆ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದೆ. ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಕಾಲಮ್ ಇದೆ. ಎವ್ರಿಥಿಂಗ್ ಕ್ಲಿಯರ್. ಸೊ ಎಲ್ಲ ಕ್ಲಿಯರ್ ಆಗಿದೆ. ಸೊ ಅದಾದ್ಮೇಲೆ ಕರೆಂಟ್ ಅಸೆಟ್ಸ್. ಸೊ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಅಸೆಟ್ ಸೈಡು ಕ್ಯಾಶ್ ಇದೆ, ಅಕೌಂಟ್ ರಿಸೀವಬಲ್ ಇದೆ, ಇನ್ವೆಂಟ್ರಿ ಇದೆ, ಫಿಕ್ಸ್ಡ್ ಅಸೆಟ್ಸ್ ಇದೆ, ಎಲ್ಲ ಇದೆಯಲ್ಲ. ಆ ಅಮಾಂಗ್ ದ ಇನ್ಫಾರ್ಮೇಶನ್ ಎಲ್ಲ ಇರುವಂತ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಪಿಕ್ ಮಾಡಬೇಕು. ಸೊ ಕೊಟ್ಟಿರುವಂತ ಎಲ್ಲಾ ಡಾಟಾನು ನಿಮ್ಗೆ ಕರೆಂಟ್ ಅಸೆಟ್ಸ್ ಆಗಿರೋದಿಲ್ಲ ಅಥವಾ ಕರೆಂಟ್ ಲೈಬಿಲಿಟೀಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಇದೆ. ಸೊ ಕ್ಯಾಶ್ ಇದೆ, ಆ ಕ್ಯಾಶ್ ಅನ್ನ ನಾವು ತಗೊಳ್ಳಿ. ಸೊ 30,000, 90,000. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಕೌಂಟ್ಸ್ ರಿಸೀವಬಲ್ ಇದೆ 1,05,000, 1,50,000. ದಟ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗಿದೆ 45,000. ಇನ್ವೆಂಟ್ರೀಸ್, ದಿಸ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ 1,50,000 and 1,95,000. 45,000 rupees ನಮ್ಗೇನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಅದಾದ್ಮೇಲೆ ಟೋಟಲ್ ಕರೆಂಟ್ ಅಸೆಟ್ಸ್ ನ ಮಾಡೋಣ. ಅಷ್ಟಾದ್ಮೇಲೆ ಟೋಟಲ್ ಕರೆಂಟ್ ಅಸೆಟ್ಸ್ 2,85,000 and 4,35,000 ಟೋಟಲ್ ಬರ್ಕೊಳ್ಳಿ ಕರೆಂಟ್ ಅಸೆಟ್ಸ್. ಸೊ ಅದಾದ್ಮೇಲೆ ಕರೆಂಟ್ ಲೈಬಿಲಿಟೀಸ್. ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ನಮಗೆ ಒಂದೇ ಒಂದು ಐಟಮ್ ಇದೆ ಅಷ್ಟೇ. ಯಾವುದು ಅಂದ್ರೆ ಅಕೌಂಟ್ ಪೇಯಬಲ್ಸ್. ಸೊ ಅಕೌಂಟ್ ಪೇಯಬಲ್ಸ್ ಅಮೌಂಟ್ ಎಷ್ಟಿದೆ, 45,000 ಇದೆ ಅಂಡ್ 1,35,000 ಇದೆ. ಸೊ ಅದೇನಾಗಿದೆ, ಫಸ್ಟ್ ಇಯರ್ಗೆ ಇನ್ಕ್ರೀಸ್ ಆಗಿದೆ. ಕರೆಂಟ್ ಲೈಬಿಲಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು. ಸೊ 90,000 ಡಿಕ್ರೀಸ್ ಕಾಲಮ್ ಅಲ್ಲಿ ಬರ್ದಿದ್ದೇವೆ. ನೆಕ್ಸ್ಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಹೇಳಿದೀನಿ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್ ಮಾಡಬೇಕು. ಸೊ 2,85,000 ಮೈನಸ್ 45,000 ಮಾಡಿದ್ರೆ ಸೊ ವಿ ವಿಲ್ ಗೆಟ್ 2,40,000. ಸೊ ಹಾಗೇನೆ 4,35,000 ಮೈನಸ್ 1,35,000 ಮಾಡಿದ್ರೆ ಸೊ ನಮಗೆ ಸೆಕೆಂಡ್ ಕಾಲಮ್ ಅಲ್ಲೂ ಸಹ 3 lakh rupees ಸಿಗುತ್ತೆ. ಸೊ 3 lakh rupees ಬಂತು. ಸೊ ಅದು ಏನಾಗಿದೆ, ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು 60,000 rupees. ಸೊ ಅದನ್ನ ನಾವು ಇಲ್ಲಿ ಬರ್ಕೋತೀವಿ. ಏನಂತ ಬರ್ಕೋತೀವಿ ಅಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಫಸ್ಟ್ ಕಾಲಮ್ ಅಲ್ಲಿ ಬರ್ಕೋತೀವಿ. ಸೊ ಬರ್ಕೊಂಡ್ಮೇಲೆ ಟೋಟಲ್ ಮಾಡಿದ್ರೆ 3 lakhs ಬರುತ್ತೆ. ಸೊ ಫಸ್ಟ್ ಇಯರ್ 3 lakhs, ಸೆಕೆಂಡ್ ಇಯರ್ ಆಲ್ಸೋ 3 lakhs ಅಂಡ್ 1,50,000 ನಮಗೆಲ್ಲ ಅದರಲ್ಲೂ ಬರುತ್ತೆ. ಇದು ಫಸ್ಟ್ ಸ್ಟೆಪ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದಾದ್ಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡೋಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸಮ್ ವರ್ಕಿಂಗ್ಸ್ ತಗೋಬೇಕು, ವರ್ಕಿಂಗ್ಸ್ ನ ಮಾಡ್ಕೋಬೇಕು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ವರ್ಕಿಂಗ್ಸು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಬರೋಣ. ಫಸ್ಟು
ವರ್ಕಿಂಗ್ಸು ವಿತ್ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಸೊ ಇದು ಫಿಕ್ಸ್ಡ್ ಅಸೆಟ್ಸ್ನ ಅಕೌಂಟನ್ನು ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಮ್ಮ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ಅಸೆಟ್ ಇರೋದು. ಸೊ ಅವನು ಹೇಳಿದಾನೆ ಪರ್ಟಿಕ್ಯುಲರ್ ಅಸೆಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದೆ. ಸೊ ಹಾಗಾಗಿ ಫಿಕ್ಸ್ಡ್ ಅಸೆಟ್ ಕಾಲಮ್ ತಗೊಂಡಾಗ ಸೊ ನಮ್ಗೆ ಅಡ್ಜಸ್ಟ್ಮೆಂಟ್ ಅದಕ್ಕೆ ಏನು ಹೇಳ್ತಾನೆ ಅಂತಂದರೆ, ಸೊ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಇಯರ್ 15,000 rupees ಅಡ್ಜಸ್ಟ್ಮೆಂಟ್ ಹೊಂದಿದೆ. ಸೊ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು ನಮ್ಗೆ ಏನು ಇದೆ ಅಂದರೆ ನೋಡೋಣ ಇಲ್ಲಿ. ಸೊ ಇಲ್ಲಿ ನಮಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಯಾಕೆಂದರೆ ಅಸೆಟ್ಸ್ಗೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರುತ್ತೆ 1,90,000. ಸೊ ಅದು ಬರ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅಡ್ಜಸ್ಟ್ಮೆಂಟ್ಗೆ ಇದ್ದಲ್ಲ ಡಿಪ್ರಿಸಿಯೇಷನ್, ಅದಕ್ಕೆ ಎಂಟ್ರಿ ಹಾಕೋಣ. ಸೊ ಏನಂತಂದರೆ ಡಿಪ್ರಿಸಿಯೇಷನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಚಾರ್ಜ್ ಮಾಡ್ತೀವಿ ಡೆಬಿಟ್ ಸೈಡು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಆರ್ ಟು ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೇಟಾ ಆರ್ ಟು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡ್ ಎಂಟ್ರಿ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಎಂಟ್ರಿ ಬರ್ಕೊಂಡಿದ್ದೀನಿ. ಸೊ 15,000. ಸೊ ಅದಾಯಿತು. ಅದಾದಮೇಲೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ಕೋಬೇಕು. ಕ್ರೆಡಿಟ್ ಸೈಡ್ ಬರುತ್ತೆ, ಬರ್ಕೊಂಡಿದ್ದೀವಿ 2,10,000. ಅದಾದಮೇಲೆ ಟೋಟಲ್ ಮಾಡಿದೆ. ಕ್ರೆಡಿಟ್ ಬ್ಯಾಲೆನ್ಸು 2,25,2,25 ಬಂತು. ಸೊ ಡಿಫರೆನ್ಸ್ ಅಮೌಂಟ್ ಮಾಡಿದಾಗ 35,000 rupees ನಮಗೆ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. 35,000 rupees ಅದನ್ನ ಏನಂತ ಕರಿಬೇಕಪ್ಪ ಅಂದರೆ ಕ್ಯಾಶ್ ಅಥವಾ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ವಿ ಅಂತ ಅರ್ಥ. ಸೊ ಅಂದರೆ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಔಟ್ಸೈಡ್ ಹೋಗಿರುತ್ತೆ ಬಿಸ್ನೆಸ್ಸಿಂದ. ಸೊ ಹಾಗಾಗಿ ಅದು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಜನರಲ್ ಎಂಟ್ರಿ ಆಗುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಮಾಡೋಣ. ಶೇರ್ ಕ್ಯಾಪಿಟಲ್ ಅಕೌಂಟ್ನ ಮಾಡಬೇಕಾದ್ರೆ ಸೊ ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ಕೋಬೇಕು. ಲೈಬಿಲಿಟಿಗೆ ಡೆಬಿಟ್ ಸೈಡ್ ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ಕೋಬೇಕು. ಅದು 3 lakh rupees ಇದೆ. 3 lakh rupees ಬರ್ಕೊಂಡ್ವಿ. ಸೊ ಅದಾದಮೇಲೆ ಕ್ಯಾಶ್, ಏನಪ್ಪ ಕ್ಯಾಶ್ ಅಂದರೆ ಇಶ್ಯೂ ಆಫ್ ಶೇರ್ಸ್ ಮಾಡಿದ್ರಲ್ಲ 50,000 rupees, ಅದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಜನರಲ್ ರಿಸರ್ವ್ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ 50,000 rupees ಆಗಿದೆ ಬೋನಸ್ ಶೇರ್ಸ್ ಇಶ್ಯೂಸ್ ಆದಾಗ. ಸೊ ನೋಡಿ, ಗಮನಿಸಿ ಸೂಕ್ಷ್ಮವಾಗಿ. ಸೊ ಜನರಲ್ ರಿಸರ್ವ್ ಫಸ್ಟ್ ಇಯರಲ್ಲಿ ಎಷ್ಟಿದೆ? 1 lakh rupees ಇದೆ. ಸೊ ಸೆಕೆಂಡ್ ಇಯರಲ್ಲಿ ಎಷ್ಟಿದೆ? 50,000 rupees ಇದೆ. ಸೊ ಅದು ನಮಗೆ ಚೇಂಜಸ್ ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ. ಜನರಲ್ ರಿಸರ್ವ್ ಡಿಕ್ರೀಸ್ ಆಗಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಬರ್ಕೊಂಡು ಬ್ಯಾಲೆನ್ಸ್ ಕ್ಯಾರಿಡ್ 4 lakhs ಮಾಡಿದ್ರೆ ಸೊ ಅದು ಟ್ಯಾಲಿ ಆಯಿತು. ಅಲ್ಲಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಮಗೆ. ಓಪನಿಂಗ್ ಬ್ಯಾಲೆನ್ಸು 3 lakhs, ಕ್ಲೋಸಿಂಗ್ ಬ್ಯಾಲೆನ್ಸು 4 lakhs. ಆ 1 lakh ಡಿಫ್ರೆನ್ಸ್ ಏನಾಗಿತ್ತು ಅಂದರೆ ಕ್ಯಾಶು ಮತ್ತು ಜನರಲ್ ರಿಸರ್ವ್ ಆಗಿತ್ತು ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡ್ಕೋಬೇಕು. ಯಾಕೆ ಅಂದರೆ ಫಂಡ್ಸ್ ಫ್ರಮ್ ಆಪರೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಫಸ್ಟು ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ಕೊಳ್ಳಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 30,000 ಇದೆ ಫಸ್ಟ್ ಇಯರಲ್ಲಿ. ನಮ್ಮ ಪ್ರಾಬ್ಲಮಲ್ಲಿ ಕಾಣಿಸುತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕಾಣಿಸ್ತಿದೆಯಾ? ಸೊ ರಿಟೈನ್ಡ್ ಅರ್ನಿಂಗ್ಸ್ ಅನ್ನೋದನ್ನ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತಾನು ಕರ್ಕೋಬೋದು ನಾವು. ಸೊ ಅದನ್ನ 30,000, 60,000 ಇದೆ. 30,000, 60,000 rupeesನ ನಾವು ಫಸ್ಟ್ 30,000 ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಸೈಡ್ ಬರ್ಕೊಂಡ್ವಿ. ಅದಾದಮೇಲೆ ಕ್ಲೋಸಿಂಗ್ ಸೈಡು ಡೆಬಿಟ್ ಸೈಡ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಬರ್ದಿದ್ದೀವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಆಯಿತು. ಅದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಇತ್ತಲ್ವಾ ಏನು ಡಿಪ್ರಿಸಿಯೇಷನು, ಅದನ್ನು ನಾವು ಆಗಲೇ ಜನರಲ್ ಎಂಟ್ರಿ ಹೇಳಿದ್ವಿ ಏನಂತ, ಅಡ್ಜಸ್ಟೆಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೇಟಾ ಟು ಫಿಕ್ಸ್ಡ್ ಅಸೆಟ್ ಅಕೌಂಟ್ ಅಂತ. ಅದನ್ನು ನಾವು ಡೆಬಿಟ್ ಸೈಡ್ ಬರ್ತೀವಿ. ಡೆಬಿಟ್ ಸೈಡ್ ಬರೆದಾಗ ಅದು 15,000 rupees ಅಮೌಂಟನ್ನು ಬರ್ಕೊಂಡಿದ್ದೀವಿ ನೋಡಿ. ಸೊ ಅದಾದಮೇಲೆ ಟೋಟಲ್ ಮಾಡಿದ್ರೆ 75,000 ಬರುತ್ತೆ. 75,000 ಡಿಫ್ರೆನ್ಸ್ ಮಾಡಿ ನಮಗೆ 45,000 ಬರುತ್ತೆ. 45,000 ನಾವು ಏನಂತ ಟ್ರೀಟ್ ಮಾಡ್ತೀರಾ? ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಟ್ರೀಟ್ ಮಾಡಬಹುದು. ಸೊ ಇಷ್ಟಾದ್ಮೇಲೆ ವರ್ಕಿಂಗ್ಸು. ಈಗ ಬನ್ನಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹತ್ರ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಗ ಮಾಡ್ಬೋದು. ಸೋರ್ಸಸ್ಸು, ಅಪ್ಲಿಕೇಶನ್ಸು, ಅಮೌಂಟ್ ಕಾಲಮು ಎಲ್ಲ ಹಾಕ್ಕೊಂಡು ಈಗ ಇಶ್ಯೂ ಆಫ್ ಶೇರ್ಸ್ ಎಷ್ಟು ಮಾಡಿದ್ದೀವಿ? 50,000 ಶೇರ್ಸ್. 50,000 rupees ಶೇರ್ಸ್ನ ಇಶ್ಯೂ ಮಾಡಿದ್ದೀರಾ? ಸೊ ಅದನ್ನು ನಾವು ಬರ್ಕೊಂಡಿದ್ವಿ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಈಗ ತಾನೇ ಕಂಡುಹಿಡಿದಿದ್ರೆ ಎಷ್ಟು ಬಂದಿದೆ? 45,000 rupees ಬಂದಿದೆ. ಸೊ ಅದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸು. ನಾವು ಫಿಕ್ಸ್ಡ್ ಅಸೆಟ್ಸ್ ಅಕೌಂಟಲ್ಲಿ ನಮಗೆ ಕಾಣಿಸ್ತು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಎಷ್ಟು ಮಾಡಿದ್ದೀವಿ? ಸೊ 35,000 ಮಾಡಿದ್ದೀವಿ. ಸೊ ಅದನ್ನು 35,000 rupeesನ ನಾವು ಅಪ್ಲಿಕೇಶನ್ಸ್ ಅಲ್ಲಿ ಬರ್ದಿದ್ದೀವಿ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಎಲ್ಲಿ ಬರ್ಕೋಬೇಕು? ಸೊ ಅಪ್ಲಿಕೇಶನ್ಸ್ ಅಲ್ಲಿ ಬರ್ಕೋಬೇಕು. ಎಷ್ಟಿದೆ ಅದರ ಅಮೌಂಟು? 60,000 rupees ಇದೆ. ಸೊ ಬರ್ಕೊಂಡು ಎರಡೂ ಕಡೆ ಟೋಟಲ್ ಮಾಡಿದ್ರೆ 95,000 rupees ಬರುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋಂಥದ್ದು, ಮಿನಿಮಮ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಮಾಡೋಂಥದ್ದು. ಸೊ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಏನಿಲ್ಲ ಅನ್ಸುತ್ತೆ. ಸೊ ಹಾಗಾದ್ರೆ ಇನ್ನೂ ಒಂದು ಪ್ರಾಬ್ಲಮ್ ಅನ್ನು ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಒನ್ ಮೋರ್ ಪ್ರಾಬ್ಲಮ್. ಒಂದು ಸ್ವಲ್ಪ ಡೆಪ್ತ್ ಆಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್, ನಂಬರ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಜಾಸ್ತಿ ಇರುವಂಥ ಪ್ರಾಬ್ಲಮ್ನೇ ನೋಡೋಣ. ನೋಡಿ ಪ್ರಾಬ್ಲಮ್ ನಿಮ್ಮ ಕಣ್ಮುಂದೆ ಹೆಂಗಿದೆ.
Following are the summarized balance sheet of Gangs Limited as on 31st December 2015 and 16. So liabilities, assets, amount column, everything given. 2015-16 2 columns ಇದೆ. Share capital ನೋಡಿ ಥೌಸಂಡ್ಸ್ ಅಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ನಾನು ಜೀರೋಸ್ ಇಲ್ಲಿ ಹಾಕಿದ್ದೀನಿ. ಸೊ ಟ್ರಿಬಲ್ ಜೀರೋಸ್ ಅಂದ್ರೆ ಥೌಸಂಡ್ಸ್ ಅಂತ, ಅಮೌಂಟ್ಸ್ ಇನ್ ಥೌಸಂಡ್ಸ್ ಅಂತ ಇದು. ಶೇರ್ ಕ್ಯಾಪಿಟಲ್ ಎಷ್ಟಿದೆ 200 ಅಂದ್ರೆ 2 lakhs ಅಂತ, 250 ಅಂದ್ರೆ 2,50,000. ಜನರಲ್ ರಿಸರ್ವ್ 50, 60, 30.5, 30.6 P&L account. Bank loan 70 means 70,000. Second year nil. Sundry creditors 1,50,000, 1,35,200. So provision for 30,000, 35,000. Land and building 2 lakhs and 1,90,000. Plant and machinery 1,50,000, 1,69,000. Stock 1 lakh and 74,000. Sundry creditors 80,000, 64,200. Cash 5,000 and 6,000. Bank balance nil and 8,000. Goodwill nil and 5,000. Total 5,30,500, 5,10,800. This is the balance sheet. So adjustments is there. Number of adjustments available in the problem. See, during the year 31st December 2016, the adjustments are given below. Nodikoli. Dividends of 23,000 rupees was paid. Assets of other company were purchased for 50,000 rupees payable in shares. So assets purchased were stock 20,000 and machinery 25,000. Machinery of 8,000 rupees was purchased in addition to that of second adjustment above. Second adjustment above. E adjustment ge ಸೇರಿಸಿದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಆಗಿದೆ 2016 ಅಲ್ಲಿ. ಯಾವ್ದಾಗಿದೆ ಅಂದ್ರೆ ಬಿಲ್ಡಿಂಗ್ ಆಗಿದೆ, ಮಿಷನರಿ ಆಗಿದೆ. 10,000 and 14,000 respectively, buildings and machinery. So the net profit for the year 2016 was 66,100. Income tax paid during the year 2016 was 28,000 rupees and provision 33,000 rupees was made to profit and loss account. So prepare statement of sources and applications of funds for the year ended 31st December 2016 and a schedule setting out the changes in working capital. This is a maximum adjustment has been covered. So ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟು ಎಲ್ಲ ಥರದ ಅಡ್ಜಸ್ಟ್ಮೆಂಟ್ಸ್ ಕವರ್ ಆಗಿದೆ. ಸೊ ಆಲ್ಮೋಸ್ಟ್ 100% ಫಂಡ್ ಫ್ಲೋ ಸ್ಟೇಟ್ಮೆಂಟು ಬಂದಂಗೆನೆ. ಸೊ ಫಸ್ಟ್ ಏನು ಮಾಡಬೇಕು ವಿದ್ಯಾರ್ಥಿಗಳೇ? ಫಸ್ಟ್ ಸ್ಟೆಪ್ ನಂಬರ್ 1, ಚೇಂಜಸ್ ಇನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಮಾಡಬೇಕು. ಸೊ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಮಾಡ್ತಾ ಇದ್ದೀವಿ. ಸೊ ನಮಗೆ ಏನು ಹೇಳ್ತಾ ಇದೆ? ಸೊ ಪರ್ಟಿಕ್ಯುಲರ್ ಕಾಲಮ್ ಹಾಕೊಂಡಿದ್ದೀವಿ. ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಮಾಡ್ಕೊಳ್ಳೋಣ. ನಮಗೆ ಪ್ರಾಬ್ಲಮ್ ಅಲ್ಲಿ changes in working capital. So changes in working capital ಕಾಲಮ್ಸ್ ಹಾಕೊಂಡಿದ್ದಾಗ ಸೊ ಫಾರ್ಮೆಟ್ ಸೇಮ್, ಅದರಲ್ಲಿ ಏನು ಬದಲಾವಣೆಗಳಿರೋದಿಲ್ಲ. ಸೊ ಹಾಕೊಂಡಿದ್ದೀನಿ, ಇಯರ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ 1 by 1 ಬರ್ಕೊಂತಾ ಹೋಗೋಣ. ಕರೆಂಟ್ ಅಸೆಟ್ಸ್ ಸ್ಟಾಕ್ ಇದೆಯಾ? ಪ್ರಾಬ್ಲಮ್ ಅಲ್ಲಿ ಇದೆ ನೋಡಿ. ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಇದೆ. ಏನೇನಿದೆ ಅದನ್ನೆಲ್ಲ ನಾವು ಇಲ್ಲಿ ಬರ್ಕೊಳ್ಳಿ. ಸೊ ಸ್ಟಾಕ್ ಇದೆ 1 lakh ಇದೆ, 74,000 ಇದೆ. ಸನ್ಡ್ರಿ ಡೆಟಾರ್ಸ್ ಇದೆ, ಕ್ಯಾಶ್ ಬ್ಯಾಲೆನ್ಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಈ 4 ಬಂದು ಕರೆಂಟ್ ಅಸೆಟ್ಸ್ ಅಂತ ತಗೋತೀವಿ. ಸೊ ಸ್ಟಾಕ್ ಎಷ್ಟಿದೆಯಪ್ಪ ಅಂದ್ರೆ 1 lakh ಇದೆ. ಆ 1 lakh rupees ಫಸ್ಟ್ ಇಯರ್ ಅಲ್ಲಿ ಇದೆ. ಸೆಕೆಂಡ್ ಇಯರ್ ಅಲ್ಲಿ ಬಂದಾಗ 74,000 ಇದೆ. ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಸನ್ಡ್ರಿ ಡೆಟಾರ್ಸ್ ಎಷ್ಟಿದೆ? 80,000 rupees ಅವೈಲಬಲ್. ಸೊ ಸೆಕೆಂಡ್ ಇಯರ್ 64,200 ಅವೈಲಬಲ್. ಅಗೇನ್ ಡಿಕ್ರೀಸ್ ಆಗಿದೆ, 15,800 ಬರ್ಕೊಳ್ಳಿ ಡಿಕ್ರೀಸ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ 500 ಇದೆ, 600 ಇದೆ, ಇನ್ಕ್ರೀಸ್ ಆಗಿದೆ. ಸೊ ಅದನ್ನ ಎಲ್ಲಿ ಬರ್ಕೋಬೇಕು? ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಫಸ್ಟ್ ಇಯರ್ ನಿಲ್ ಇದೆ. ಫಸ್ಟ್ ಇಯರ್ ನಮಗೆ ನಿಲ್ ಇದೆ. ಸೆಕೆಂಡ್ ಇಯರ್ ಅಲ್ಲಿ ಬಂದಾಗ ನಮಗೆ 8,000 ಇದೆ. ಸೊ ದಟ್ ಶುಡ್ ಬಿ 8,000 rupees ಎಲ್ಲಿ ಬರ್ಕೋಬೇಕು? ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರ್ಕೋಬೇಕು. ಸೊ ಇದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ಮಾಡ್ಕೊಟ್ರೆ 1,80,500 and 1,46,800. ಇದನ್ನೇನು ಕರಿತೀವಿ? ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಕರೀರಿ. ಸೊ ಅದಾದ್ಮೇಲೆ ಕರೆಂಟ್ ಲಯಬಿಲಿಟಿ ಸೀಡಿಂಗ್ ತಗೊಳ್ಳಿ. ಕರೆಂಟ್ ಲಯಬಿಲಿಟಿ ಸೀಡಿಂಗ್ ಅಲ್ಲಿ ನಮ್ಗೆ ಏನ್ ತೋರಿಸುತ್ತೆ? ಓನ್ಲಿ 1 item ಅವೈಲಬಲ್. ಯಾವುದು ಅಂದ್ರೆ ಸನ್ಡ್ರಿ ಕ್ರೆಡಿಟಾರ್ಸ್. ಸನ್ಡ್ರಿ ಕ್ರೆಡಿಟಾರ್ಸ್ ಮಾತ್ರ ಇದೆ. ಎಷ್ಟಿದೆಯಪ್ಪ? 1,50,000, 1,35,200 ಇದೆ. ಸೊ ಅದನ್ನ ನಮಗೆ ಏನಾಗಿದೆ? ಟೋಟಲ್ ಮಾಡ್ಕೊಳ್ಳೋಣ. ಡಿಕ್ರೀಸ್ ಆಗಿದೆ. ಸೊ 1,50,000 ಅಂಡ್ 1,35,000. ಸೊ ಫಸ್ಟ್ ಇಯರ್ಗೂ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ನಮಗೆ ಡಿಕ್ರೀಸ್ ಆಗಿದೆ. 14,800 rupees ನಮಗೆ ಡಿಕ್ರೀಸ್ ಆಗಿದೆ. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ರೈಟ್
ಟೋಟಲ್ ಮಾಡಿ ಕರೆಂಟ್ ಲೈಬಿಲಿಟೀಸ್ ಅನ್ನ 1,50,000 ಫಸ್ಟ್ ಇಯರ್ ಕಾಲಮ್, ಸೆಕೆಂಡ್ ಇಯರ್ 1,35,200 ಇರುತ್ತೆ. ಡಿಫ್ರೆನ್ಸ್ ಮಾಡಿದ್ರೆ ನಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರಬೇಕು ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್ ಮಾಡಬೇಕು. ಸೊ 1,80,500, ಸೊ 1,80,500 ಮೈನಸ್ 1,50,000, ಸೊ ಮಾಡಿದ್ರೆ ನಮಗೆ 30,500 ಡಿಫ್ರೆನ್ಸ್ ಬರುತ್ತೆ. ಸೊ ಸೆಕೆಂಡ್ ಇಯರ್ ಅಲ್ಲಿ 1,46,800, 1,35,200 ಡಿಫ್ರೆನ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ 11,600 ಬರುತ್ತೆ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಾಗಿದೆ, ಡಿಕ್ರೀಸ್ ಆಗಿದೆ ಅಂದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಅಮೌಂಟ್ ನ ಬರೀರಿ, 18,900 ಬರೀಬೇಕು. ಸೊ ಹಾಗೇನೆ ಇಲ್ಲಿ ನಾವೇನಂತ ಮೆನ್ಷನ್ ಮಾಡ್ತೀವಿ, ಏನಾಗಿದೆ ಅದನ್ನ ಬರೀಬೇಕು. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಆದ ಡಿಕ್ರೀಸಿಂಗ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬೇಕು. ಸೊ ಡಿಕ್ರೀಸ್ ಆಗಿರೋದ್ರಿಂದ ಫಸ್ಟ್ ಇಯರ್ ಅಲ್ಲಿ ಡ್ಯಾಶ್ ಮಾಡಿ, ಸೆಕೆಂಡ್ ಇಯರ್ ಅಲ್ಲಿ ಅಮೌಂಟ್ ಅನ್ನ ಬರೀರಿ. ಎಷ್ಟು? 18,900 ಡಿಕ್ರೀಸ್ ಆಗಿದೆ ಅಷ್ಟು ಬರ್ಕೊಂಡ್ಮೇಲೆ ಟೋಟಲ್ ಮಾಡಿ. ಸೊ 30,500 ಬರುತ್ತೆ, 41,800 and 41,800 ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಗ್ಯಾಂಗ್ಸ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ 31/12/2016. ಇದಕ್ಕೆ ಬರಕ್ ಮೊದಲು ವರ್ಕಿಂಗ್ಸ್ ಮಾಡ್ಕೊಂಬೇಡ. ಸೊ ವರ್ಕಿಂಗ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ವರ್ಕಿಂಗ್ಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು, ಅಡ್ಜಸ್ಟೆಡ್ P&L ಅಕೌಂಟ್ ಮಾಡ್ಕೋಬೇಕು. ಅಡ್ಜಸ್ಟೆಡ್ P&L ಅಕೌಂಟ್ ನೋಡ್ಬೇಕಾದ್ರೆ ನಮ್ಮ ಅಡ್ಜಸ್ಟ್ಮೆಂಟ್ಸ್ ನ ನೋಡ್ಕೊಂಡು ಕಾಲಮ್ ನ ಮಾಡ್ತಾ ಹೋಗ್ಬೇಕು. ಓಕೆನಾ? ಸರಿ, ಈಗ ಅಡ್ಜಸ್ಟ್ಮೆಂಟ್ಸ್ ಗೆ ಬನ್ನಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಒನ್ ಬೈ ಒನ್ ನಮಗೆ ಏನೇನಿದೆ, ಡಿವಿಡೆಂಡ್ ಪೇಯ್ಡ್ ಇದೆ, ಸೊ ಅಸೆಟ್ಸ್ ಪರ್ಚೇಸಸ್ ಇದೆ, ಸೊ ಮತ್ತೆ ಡಿಪ್ರಿಸಿಯೇಷನ್ ಚಾರ್ಜ್ ಇದೆ, ಸೊ ಎಲ್ಲ ಇದೆ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಎವ್ರಿಥಿಂಗ್ ಅವೈಲೇಬಲ್. ಓಕೆನಾ? ಎಲ್ಲ ಗಮನಿಸ್ತಾ ಇದೆ, ನಿಮ್ ಮುಂದೆ ಕಾಣಿಸ್ತಾ ಇದೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಿಮ್ ಮುಂದೆ ಕಾಣಿಸ್ತಾ ಇದೆ, ಸರಿನಾ? ಸೊ ಅದಾದ್ಮೇಲೆ ಈಗ ನೀವು ಬನ್ನಿ ಅಡ್ಜಸ್ಟೆಡ್ P&L ಅಕೌಂಟ್ ಬಂದ್ಮೇಲೆ ಅಡ್ಜಸ್ಟೆಡ್ P&L ಅಕೌಂಟ್ ಅಲ್ಲಿ ನೋಡಿ, ಫಸ್ಟ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಎಲ್ಲ ಬರ್ಕೊಳ್ಳಿ. ಫಸ್ಟ್ ಏನಿದೆ, ಡಿವಿಡೆಂಡ್ ಎಷ್ಟಿದೆ, 23,000 ಅವೈಲೇಬಲ್, 23,000 ಬರ್ದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅವೈಲೇಬಲ್ ಎಷ್ಟು, 10,000 ರುಪೀಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ. ಸೊ ನಾವು ಪ್ರಾಬ್ಲಮ್ ಓದಿದಾಗ ನೀಟಾಗಿ ನೋಡಿದ್ವಿ. ನೆಕ್ಸ್ಟ್ ಅದನ್ನ ಡೆಬಿಟ್ ಸೈಡ್ ಬರ್ಕೊಂಡು, ಡಿಪ್ರಿಸಿಯೇಷನ್ ಆನ್ ಮಿಷನರಿ ಅವೈಲೇಬಲ್, ಸೊ 14,000, ದಟ್ ಈಸ್ ಆಲ್ಸೋ ರೆಕಾರ್ಡೆಡ್ ಡೆಬಿಟ್ ಸೈಡ್. ಸೊ ಅದಾದ್ಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 33,000 ಅವೈಲೇಬಲ್, ಸೊ 33,000 ರುಪೀಸ್ ಇದೆ, ಅದನ್ನ ನಾವು ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಜನರಲ್ ರಿಸರ್ವ್ ಎಷ್ಟಿದೆ ಅಂತಂದ್ರೆ, ಸೊ ಎಷ್ಟಿದೆ, 10,000 ರುಪೀಸ್ ಇದೆ. ಸೊ ಜನರಲ್ ರಿಸರ್ವ್ 10,000 ರುಪೀಸ್ ಇದೆ, ಅದನ್ನ ಬರ್ಕೊಂಡಿದ್ವಿ. 10,000 ರುಪೀಸ್ ಜನರಲ್ ರಿಸರ್ವ್ ನಮ್ಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ, ನಮಗೆ ಜನರಲ್ ರಿಸರ್ವ್ ನೋಡಿ 50 + 60 ಇದೆ ನೋಡಿ, ಅಂದ್ರೆ 50 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ. 50,000 ಮತ್ತು 60,000 ಇದೆಯಾ? 50-60 ಅಂದ್ರೆ 10,000 ರೂಪಾಯಿ ಡಿಫರೆನ್ಸ್ ಆಗಿದೆ. ಸೊ ಅದನ್ನ ನಾವು ಅಲ್ಲಿ ಬರ್ಕೊಂಡಿದ್ವಿ. ಸೊ ಅದಾದ್ಮೇಲೆ 10,000 ಅಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇವತ್ತಿನ ವರ್ಷದ ಏನು ನಮಗೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾನೆ, ಅದನ್ನ 30,600 ಇದೆಯಲ್ಲ, 30,600 ಇಲ್ಲಿ ಕಾಣಿಸ್ತಿದೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದನ್ನ ನಾವು 30,500 ಇದೆಯಾ, 30,500 and 30,600, 30,600 ಅನ್ನು ನಾವು ಈ ರೆಕಾರ್ಡೆಡ್ ಡೆಬಿಟ್ ಸೈಡ್ ಕ್ಲಿಯರ್ ಆಗಿ ಬರ್ಕೊಂಡಿದೀವಿ. ಸೊ ಅದು ನಮಗೆ ಪ್ರಾಬ್ಲಮ್ ಏನಾಗ್ಲಿಲ್ಲ. ನೆಕ್ಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಫಸ್ಟ್ ಇಯರ್ ಅಲ್ಲಿ ಎಷ್ಟಿತ್ತು, 30,500 ಇದೆ, ಅದನ್ನ ಬರ್ತಿದ್ವಿ. ಅದಾದ್ಮೇಲೆ ಟೋಟಲ್ ಮಾಡಿ ಡೆಬಿಟ್ ಸೈಡ್ ಟೋಟಲ್ ಮಾಡಿದ್ವಿ, 1,20,600 ಇದೆ, 1,20,600 ಇದೆ. ಸೊ ಅದಾದ್ಮೇಲೆ 90,100 ರುಪೀಸ್ ನಮಗೆ ಬರುತ್ತೆ. ಫಂಡ್ಸ್ ಫ್ರಮ್ ಆಪರೇಷನ್ಸ್ ಅಂತ ಕರಿಬಹುದು ಇದನ್ನ. ಸೊ ಇದು ಮೇಜರ್ ಆಗಿ ನಮಗೆ ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಕೌಂಟ್ ಇದಾಯ್ತು. ಅದಾದ್ಮೇಲೆ ಮತ್ತೆ ಮಿಷನರಿ ಅಕೌಂಟ್ ಮಾಡ್ಕೋಬೇಕು. ಮಿಷನರಿ ಅಕೌಂಟ್ ಮಾಡ್ಕೋಬೇಕು ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸಸ್ ಅನ್ನ ಡೆಬಿಟ್ ಸೈಡ್ ಬರ್ಕೊಳ್ಳಿ ಬಿಕಾಸ್ ಆಫ್ ಅಸೆಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 1,50,000 ಇದೆ, 1,50,000 ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದೀವಲ್ಲ 14,000, ಸೊ ಅದು 14,000 ನೋಡಿ, ಅಲ್ಲಿ ಡೆಬಿಟ್ ಸೈಡ್ ಬರ್ದಿದೀವಿ ನೋಡಿ ನಾವು, ಡಿಪ್ರಿಸಿಯೇಷನ್ ಆನ್ ಮಿಷನರಿ ಅಂತ ಅಲ್ಲಿ ಬರ್ದಿದೀವಲ್ಲ, ಇಲ್ಲಿ ಬರೀಬೇಕು 14,000. ಓಕೆ ರೈಟ್. ಅದಾದ್ಮೇಲೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬರ್ಕೊಂಡು 1,69,000. ಅದಾದ್ಮೇಲೆ ವೆಂಡರ್ಸ್ ಅಕೌಂಟ್ 25,000 ರುಪೀಸ್ ಇಲ್ಲಿ ಆಗಿದೆ ನೋಡಿ, ಪರ್ಚೇಸ್ ಮಾಡಿದೀವಲ್ಲ ಅದನ್ನ ನಮ್ಗೆ ಇದೆ ನೋಡಿ, ಮಿಷನರಿ ಅಕೌಂಟ್ ಅಲ್ಲಿ 25,000 ಆಗಿದೆ, ಪರ್ಚೇಸ್ ಮಾಡಿದ್ವಿ, ಅಸೆಟ್ಸ್ ಪರ್ಚೇಸ್ ಅಂತ ಹೇಳಿದ ನೋಡಿ 25,000. ಅದಕ್ಕೆ ಜರ್ನಲ್ ಎಂಟ್ರಿ ಹೆಂಗಿರುತ್ತೆ ಅಂತಂದ್ರೆ, ಪರ್ಚೇಸ್ ಮಾಡಿದೀವಲ್ಲ ಅದಕ್ಕೆ ಮಿಷನರಿ ಅಕೌಂಟ್ ಇಟ್ ಟು ವೆಂಡರ್ ಅಕೌಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನ ವೆಂಡರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಗಿದೆ ನೋಡಿ, ಮಿಷನರಿ ಅಕೌಂಟ್ ಇಲ್ಲಿ ಬರ್ತಿದ್ವಿ.
25,000 ಜನರಲ್ ಎಂಟ್ರಿ ಹೇಳಿದ್ನಲ್ಲ 25 ಇಲ್ಲಿ ಬರೀರಿ. ಆದಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ 8,000 ರುಪೀಸ್. ಏನಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬ್ಯಾಂಕ್ ಅಕೌಂಟ್ ಅಂತ ಮಾಡಿದೀವಲ್ಲ, ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ 8,000 ರುಪೀಸ್. ಅವೇನು ವರಿ ಆಗೋಷ್ಟಿಲ್ಲ. ಸೊ ಮಿಷನರಿ ಆಫ್ 8,000 ರುಪೀಸ್ ವಾಸ್ ಪರ್ಚೇಸ್ ಇನ್ ಅಡಿಷನ್ ಆಫ್ ದಟ್ ಅಂತ ಮತ್ತೆ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದಾನೆ. ಅದಕ್ಕೂ ಅಷ್ಟೇ ಎಂಟ್ರಿ ಹಾಕಿದ್ವಿ, ಅಥವಾ ಡಿಫರೆನ್ಸ್ ಅಮೌಂಟ್ 8,000 ಬರುತ್ತೆ. ಅದನ್ನ ತೊಂದರೆ ಏನಿಲ್ಲ. ಸೊ ಅದನ್ನು ಬರ್ಕೊಂಡ್ವಿ. ಪರ್ಚೇಸ್ ಮಾಡಿದೀವಿ, ಅದಕ್ಕೂ ಸೇಮ್ ಎಂಟ್ರಿ ಮಿಷನರಿ ಅಕೌಂಟ್ ಇಟ್ಟು ಬ್ಯಾಂಕ್ ಅಕೌಂಟ್. ಮಿಷನರಿ 8,000 ರುಪೀಸ್. ಟೋಟಲ್ ಮಾಡಿದ್ರೆ 1,83,000 ರುಪೀಸ್ ಅಂಡ್ 1,83,000 ರುಪೀಸ್ ಆಯಿತು. ಇಷ್ಟು ಮಿಷನರಿ ಕತೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅನ್ನು ಮಾಡಿದಾಗ, ಸೊ ನಮಗೆ ಬ್ಯಾಲೆನ್ಸ್ ಬ್ರಾಡ್ ಒಂದು 30,000. ಸೊ ಇವತ್ತಿನ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000, 35,000 ನಮ್ಮ ಪ್ರಾರಂಭ ಅಲ್ಲಿ ಇರುತ್ತೆ ನೋಡಿ. ಇದನ್ನ ಎರಡು ರೀತಿ ಟ್ರೀಟ್ ಮಾಡ್ತೀವಿ ಇಲ್ಲಿ. ಏನು ಅಂತಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆಯಲ್ಲ, ಇದನ್ನ ಎರಡು ರೀತಿ. ಒಂದು ಚೇಂಜಸ್ ಆಫ್ ಶೆಡ್ಯೂಲ್ಸ್ ಇನ್ ಕರೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ತಗೊಂಡ್ಬಿಡ್ಬೋದು, ಏನಂತ ಕರೆಂಟ್ ಲೈಬಿಲಿಟಿ ಅಂತ. ಇಲ್ಲ ಅಂತಂದ್ರೆ ಇದರ ಅಲ್ಲ ನಾನ್ ಕರೆಂಟ್ ಲೈಬಿಲಿಟಿ ಅಂತಾನು ಟ್ರೀಟ್ ಮಾಡ್ತಾರೆ ಕೆಲವರು. ಸೊ ಅದು ನಿಮ್ಮ ಇದಕ್ಕೆ ಬಿಟ್ಟಿರುವಂಥದ್ದು. ಹೀಗೆ ಮಾಡಬೇಕು ಅಂತ ಏನಿಲ್ಲ, ತೊಂದರೆ ಇಲ್ಲ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾವು ಇಲ್ಲಿ ನಾನ್ ಕರೆಂಟ್ ಲೈಬಿಲಿಟಿ ಅಂತ ತಗೊಂಡು ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ 30,000 ಇದೆ, ಬ್ಯಾಲೆನ್ಸ್ ಕ್ಯಾರಿಡ್ ಒಂದು 35,000 ಇದೆ. ಅದಾದ್ಮೇಲೆ ಈ ವರ್ಷದ P&L ಅಕೌಂಟ್ಗೆ 33,000 ಚಾರ್ಜ್ ಮಾಡಿ ಅಂತ ಹೇಳ್ತಾನೆ. ಡಿಫರೆನ್ಸ್ ಅಮೌಂಟ್ 28. ಇವೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಎಲ್ಲಿದೆ ಅಂತಂದ್ರೆ ಲಾಸ್ಟ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡಿ. ಏನಂತ ಹೇಳ್ತಾನೆ, ಇನ್ಕಮ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್. ಒಂದೇ ಇಲ್ಲಿದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ was 28,000 and provision of 33,000 rupees was made to P&L account. 33,000 and 28,000 rupees ಎರಡು ಅಲ್ಲಿ ಕಾಣಿಸ್ತಿದೆ. ಅದೆರಡನ್ನು ನಾವು ತಗೊಂಡ್ಬಂದಿವಿ ನೋಡಿ. P&L ಅಕೌಂಟ್ಗೆ 33,000 ಚಾರ್ಜ್ ಮಾಡಿದೀವಿ, 28,000 rupees ಈ ವರ್ಷ ಪೇ ಮಾಡಿದೀವಿ ಅಂತ ಹೇಳ್ತಾನೆ. ಸೊ ಅಲ್ವಾ, ಹಾಗಾಗಿ ಅದನ್ನ ಅಲ್ಲಾಯ್ತು. ಇದು ಮಿಷನರಿ ಅಕೌಂಟ್. ಅದಾದ್ಮೇಲೆ ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಶೇರ್ ಬರ್ಕೋಬೇಕು, ಬ್ಯಾಲೆನ್ಸ್ ಬ್ರಾಡ್ ಡೌನ್ 2 lakhs. ಅದಾದ್ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸು ಡೆಬಿಟ್ ಶೇರ್ ಬರ್ಕೋಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಅದಾದ್ಮೇಲೆ 50,000 ರುಪೀಸ್ ವೆಂಡರ್ ಆಗಿದೆ ನೋಡಿ. ಅಂದ್ರೆ 50,000 ರುಪೀಸ್ ಶೇರ್ಸ್ ಅನ್ನು ಇಶ್ಯೂ ಮಾಡಿದ್ವಲ್ಲ, ಆ ಇಶ್ಯೂ ಮಾಡೋದು ವೆಂಡರ್ ಆಗಿದೆ. ಪರ್ಚೇಸ್ ಮಾಡಿದೀವಲ್ಲ, ಅದು 50,000 ರುಪೀಸ್ ಅಡ್ಜಸ್ಟ್ಮೆಂಟ್ ಇದೆ, ಅದು ಮಾಡಿದ್ವಿ. ಟೋಟಲ್ ಮಾಡಿದ್ರೆ 2,50,000 ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಗುಡ್ ವಿಲ್ ಅಕೌಂಟ್. ಸೊ ಗುಡ್ ವಿಲ್ ಅಕೌಂಟ್ ನ ಯಾಕೆ ಮಾಡಿದ್ವಿ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಅವಶ್ಯಕತೆ ಇರಲಿಲ್ಲ, ಬಟ್ ಅದು ಇರ್ಲಿ ಅಂತ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ 50,000 ರುಪೀಸ್ ಫಸ್ಟ್ ಅಲ್ಲಿ ಇರ್ಲಿಲ್ಲ, ಮತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ. ಸೊ ಇಷ್ಟು ಗುಡ್ ವಿಲ್ ಅಕೌಂಟ್. ಸೊ ಇಷ್ಟಾದ್ಮೇಲೆ ನಾವು ಕಮ್ ಟು ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಗ ಬರ್ಬೋದು. ಸೋರ್ಸಸ್, ಇಶ್ಯೂ ಆಫ್ ಶೇರ್ಸ್. ಸೊ ಇಶ್ಯೂ ಆಫ್ ಶೇರ್ಸ್ ಎಷ್ಟಿದೆ? ಇಶ್ಯೂ ಆಫ್ ಶೇರ್ಸ್ 20,000 ಇದೆ. ಇಶ್ಯೂ ಆಫ್ ಶೇರ್ಸ್ 20,000 ರುಪೀಸ್ ಅವೈಲಬಲ್. ಯಾಕೆ ಅಂತಂದ್ರೆ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಡಿಫರೆನ್ಸ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 2 lakhs ಮತ್ತು 2,50,000 ರುಪೀಸ್ ಇದೆ. ಹಾಗಾಗಿ ನಮ್ಮಲ್ಲಿ ಏನ್ ಶೇರ್ಸ್ ಡಿಫರೆನ್ಸಸ್ ಆಗಿದೆ ಅದನ್ನು ನಾವು ಇಲ್ಲಿ ತಗೋಬೇಕಾಗಿದೆ. ಅದನ್ನು ತಗೊಂಡಿದೀವಿ. ನೆಕ್ಸ್ಟ್ ಫಂಡ್ಸ್ ಫ್ರಮ್ ಆಪರೇಷನ್ 90,100 ರುಪೀಸ್ ಇದೆ. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು? 18,900. ನಾನು ಮೊದಲೇ ಹೇಳಿದೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಫಂಡ್ಸ್ ಅಂತ ನಾವು ಸೋರ್ಸಸ್ ಅಂತ ತಗೋಬೇಕು ಅಂತ ಹೇಳಿದ್ದೆ, ನೆನಪಿತ್ತು ಅನ್ಸುತ್ತೆ ನಿಮಗೆಲ್ಲ. ಸೊ ಅದಾದ್ಮೇಲೆ ಅಪ್ಲಿಕೇಶನ್ಸ್ ಅಲ್ಲಿ ಬನ್ನಿ. ಡಿವಿಡೆಂಡ್ಸ್ 23,000, ಮಿಷನರಿ ಪರ್ಚೇಸ್ 8,000, ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಡ್ 8,000, ಬ್ಯಾಂಕ್ ಲೋನ್ ಪೇಡ್ 70,000. ಇವೆಲ್ಲ ನಮ್ಗೆ ಎಲ್ಲಿ ಸಿಕ್ಕಿರುತ್ತೆ ಅಂತಂದ್ರೆ ಅಡ್ಜಸ್ಟೆಡ್ ಅಲ್ಲಿ ಕಾಣಿಸಿರುತ್ತೆ ಅಲ್ವಾ. ಡಿವಿಡೆಂಡ್ ಪೇಯ್ಡ್ 23,000 ಇದೆ, ಮಿಷನರಿ ಪರ್ಚೇಸ್ 8,000 ರುಪೀಸ್. ಸೊ ಕ್ಯಾಶ್ ಅಂತ ನಾವು ನೋಡಿದ್ವಿ ಅಡ್ಜಸ್ಟೆಡ್ P&L ಅಕೌಂಟ್ ಅಲ್ಲಿ. ಇನ್ಕಮ್ ಟ್ಯಾಕ್ಸ್ ಪೇಡ್ 28,000 ರುಪೀಸ್, ಬ್ಯಾಂಕ್ ಲೋನ್ ಪೇಡ್ 70,000 ರುಪೀಸ್. ಬ್ಯಾಂಕ್ ಲೋನ್ ಪೇಡ್ 70,000 ರುಪೀಸ್ ಇದೆ. ಯಾಕೆ ಬ್ಯಾಂಕ್ ಲೋನ್ 70,000 ರುಪೀಸ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಬ್ಯಾಂಕ್ ಲೋನ್ ಇಲ್ಲಿ ಗಮನಿಸಬೇಕು, ಎಲ್ಲೋ ಅಡ್ಜಸ್ಟ್ಮೆಂಟ್ ಇಲ್ಲ, ಹೈಡನ್ ಅಡ್ಜಸ್ಟ್ಮೆಂಟ್ 70,000 ರುಪೀಸ್ ಫಸ್ಟ್ ಇಯರ್ ಅಲ್ಲಿ ಇದೆ. ಸೆಕೆಂಡ್ ಇಯರ್ ಇಲ್ಲ ಅಂದ್ರೆ ಅರ್ಥ ಏನು? ಬ್ಯಾಂಕ್ ಲೋನು ಪೇಮೆಂಟ್ ಆಗಿದೆ, ಬ್ಯಾಂಕ್ ಲೋನು ಪೇಮೆಂಟ್ ಆಗಿದೆ ಅಂತ. ಸೊ ಹಾಗಾಗಿ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಮತ್ತೆ ಇಲ್ಲಿ ನೀವು ಗಮನಿಸಬೇಕು, ಇಶ್ಯೂ ಆಫ್ ಶೇರ್ಸ್ ಇದೆಯಲ್ಲ, ಇಶ್ಯೂ ಆಫ್ ಶೇರ್ಸ್ 20,000 ತಗೊಂಡಿದ್ವಿ. ಯಾಕೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೀಟಾಗಿ ಹೇಳಿದೆ ನೋಡಿ. ಏನ್ ಹೇಳಿದಾನೆ ಅಂತಂದ್ರೆ ಅಸೆಟ್ಸ್ ಆಫ್ ಅದರ್ ಕಂಪನಿ ವರ್ತ್ ಪರ್ಚೇಸ್ ಫಾರ್ 50,000 ಪೇಯಬಲ್ ಇನ್ ಶೇರ್ಸ್. ಅಸೆಟ್ಸ್ ಪರ್ಚೇಸ್ ಓವರ್ ಸ್ಟಾಕ್ 20,000 ಅಂಡ್ ಮಿಷನರಿ 25,000 ರುಪೀಸ್. ಅದನ್ನ ಏನ್ ಮಾಡಿದೀವಿ ಅಂತ ಹೇಳ್ತಾನೆ ಅಂತಂದ್ರೆ ಇಲ್ಲಿ 20,000 ರುಪೀಸ್ ಸ್ಟಾಕ್ ಇದೆಯಲ್ಲ, 20,000 ರುಪೀಸ್ ಸ್ಟಾಕ್ ಇಸ್ ಕರೆಂಟ್ ಅಸೆಟ್. ಅದ್ರ ಮೇಲೆ ಏನಾಗಿರುತ್ತೆ ಅದು ಮಾತ್ರ ಎಫೆಕ್ಟ್ ಅಷ್ಟೇ. ಒಂದು ಕರೆಂಟ್ ಅಸೆಟ್ ಆಗಿರ್ಬೇಕು, ಒಂದು ನಾನ್ ಕರೆಂಟ್ ಲಯಬಿಲಿಟಿ ಆಗಿರ್ಬೇಕು. ಆ 20,000 ರುಪೀಸ್ ಏನ್ ಚೇಂಜಸ್ ಆಗಿದೆ ಅಷ್ಟು ಮಾತ್ರ ಇಲ್ಲಿ ಸೋರ್ಸಸ್ ಅಂತ ನಾವು ತಗೊಂಡಿದೀವಿ 20,000 ರುಪೀಸ್. ಅದನ್ನು ಎರಡು ಕಡೆ ಟ್ಯಾಲಿ ಮಾಡಿದ್ರೆ 1,29,000 1,29,000 ಬರುತ್ತೆ.
ಇಷ್ಟು ಮೆಜಾರಿಟಿ ಅಡ್ಜಸ್ಟ್ಮೆಂಟ್ಸ್ ಇಂದ ಪ್ರಾಬ್ಲಮ್. ಸೊ ಏನೇ ಡೌಟ್ಸ್ ಇದ್ರು ನಿಮಗೆ ಮತ್ತೆ ಕೇಳ್ಬೋದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು.